ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವ್ರು ನಿಮಗೆ ಅಪಾಯಿಂಟ್ ಆಗಿರೋ ಡಾಕ್ಟರ್ ಆ್ಯಂಡ್ ನರ್ಸ್. 24 hours ಎನಿ ಕೈಂಡ್ ಆಫ್ ಎಮರ್ಜೆನ್ಸಿ ದೇರ್ ಆಲ್ವೇಸ್ ದೇರ್ ಫಾರ್ ಯು. ಬಹಳ ಮುಖ್ಯವಾಗಿ ನೀನು ದಿನಕ್ಕೆ 1 ಗಂಟೆ ಭಗವದ್ಗೀತೆ ಪ್ರವಚನ ಕೇಳಬೇಕು ಅಂತ ಅಣ್ಣ ಶಾಸ್ತ್ರಿಗಳನ್ನೇ ಅಪಾಯಿಂಟ್ ಮಾಡ್ಯಾನೆ. ನಮಸ್ತೆ. ಅಣ್ಣ ನನಗೆ ಅಂತ ಇಷ್ಟೆಲ್ಲ ಮಾಡಿದಾನ? ಅರೆ ಇಷ್ಟೇ ಅಲ್ಲ, ಇನ್ನೂ ಏನೇನೋ ಇದೆ. ನಿನ್ನ ರೂಮ್ ಒಳಗಡೆ ಯಾರೇ ಬರುವಾಗಲೂ ಸೆಲ್ ಫೋನ್ನ ಯೂಸ್ ಮಾಡೋ ಹಾಗೆ ಇಲ್ಲ. ಆಮೇಲೆ ನಿನ್ನ ರೂಮಲ್ಲಿ ಯಾವಾಗಲೂ ಜೋಗ್ಲು ಬರೋ ಹಾಗೆ, ರೈಮ್ಸ್ ಬರೋ ಹಾಗೆ ಅಣ್ಣ ಮ್ಯೂಸಿಕ್ ಸಿಸ್ಟಮ್ನ ಫಿಕ್ಸ್ ಮಾಡ್ತೀಯಾನೆ. ಅಣ್ಣಂಗೆ ಇನ್ನೂ ಏನೇನೋ ಮಾಡೋ ಪ್ಲಾನ್ಸ್ಗಳಿದೆ ಗೊತ್ತಾ. ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ 1 by 1 ಗೊತ್ತಾಗ್ತಾ ಹೋಗುತ್ತೆ. ಬಟ್ ಮಹಿ, ನಿನಗೆ ಶಾಕ್ ಆಗುತ್ತೆ. ಯಾಕೆಂದರೆ ಬಿಗ್ ಬ್ರೋ ಪ್ಲ್ಯಾನ್ಸು ಅಷ್ಟು ಗ್ರ್ಯಾಂಡ್ ಆಗಿದೆ, ಅಷ್ಟು ದೊಡ್ಡದಾಗಿದೆ. ಬಟ್ ಅಣ್ಣ ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾನೆ? ಯಾಕೆಂದರೆ ಅಣ್ಣನ ದೃಷ್ಟಿಯಲ್ಲಿ ಒಂದು ಮಗು ಹುಟ್ಟುವಾಗ ಅದಕ್ಕೆ ಸಿಗಬೇಕಾದ ಒಂದು ಕೇರ್ ಮತ್ತು ಅಟೆನ್ಷನ್ ಕೊಟ್ಟರೆ ಅದೊಂದು ಒಳ್ಳೆ ಆಲ್ರೌಂಡರ್ ಆಗುತ್ತೆ ಅನ್ನೋದು ಅವನ ನಂಬಿಕೆ. ಆ ಒಂದು ಸಮಯದಲ್ಲಿ ಅದ್ರ ಫಿಸಿಕಲ್ ಮತ್ತು ಮೆಂಟಲ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗತ್ತೆ. ಆ ಮಗು ಚೆನ್ನಾಗಿ ಬೆಳೀಲಿ, ಬೆಳೆದು ಈ ಸಮಾಜಕ್ಕೆ ಒಂದು ಒಳ್ಳೆ ಗಿಫ್ಟ್ ಆಗಲಿ ಅನ್ನೋದು ಅವನ ಯೋಚನೆ. ಹೇಗೆ ನಮ್ಮಣ್ಣ ಸೂಪರ್ ಅಲ್ಲ? ಅಷ್ಟೇ ಅಲ್ಲ ಮಹಿ, ಇನ್ನೂ ತುಂಬ ಇದೆ. ಏನು? ಯೋ ಅದನ್ನ ಅಜ್ಜಿ ತೋರಿಸ್ತಾರೆ, ಬಾ. ಬಾಮ್ಮ ಬಾ. ಇಲ್ಲಿ ನೋಡು. ನಮ್ ಗುಂಡಪ್ಪ ನಿನ್ಗೆ ಹುಟ್ಟೋ ಮಗುಗೆ ಮುತ್ತುವರ್ಜಿಯಿಂದ ತೊಟ್ಲು ತರಿಸಿದಾನೆ. ನಿಂಗೆ ತೊಟ್ಲು ತೂಗೋ ಕಷ್ಟನೂ ಇರಬಾರ್ದು ಅಂತ ಬಿಗ್ ಬ್ರೋ ಇದನ್ನ ಸ್ವೀಡನ್ ಇಂದ ತರಿಸಿದ್ದಾನೆ. ಜಸ್ಟ್ 1 ಟಚ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಮ್ಯೂಸಿಕ್ ಬರ್ತಾ ಇದೆ. ಇಷ್ಟೇ ಅಲ್ಲ ಮಹಿ, ನಿನ್ ಹುಟ್ಟೋ ಮಗುಗೆ ಅಣ್ಣ ಆಗ್ಲೇ ಬಟ್ಟೆ ತರಿಸಿಟ್ಬಿಡ್ಯಾನೆ. ಬಟ್ಟೆನ? ಹ್ಞೂ, ಮತ್ತೆ ನಮ್ ಗುಂಡು ಅಂದ್ರೆ ಏನು ಸಾಮಾನ್ಯನಾ? ಅವನು ಬಹಳ ಫಾಸ್ಟ್ ಮೊದ್ಲೇ ಯೋಚನೆ ಮಾಡಿ ಎಲ್ಲ ತಂದಿಟ್ಬಿಟ್ಟಿದ್ದಾನೆ. ಜಸ್ಟ್ ವೇಟ್. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಒಂದು ವೇಳೆ ನಿಮಗೆ ಗಂಡು ಮಗು ಹುಟ್ಟಿದ್ರೆ ಅದರಲ್ಲಿ ಬಾಯ್ಸ್ ಬಟ್ಟೆ ಇದೆ. ಒಂದು ವೇಳೆ ನಿಮಗೆ ಹೆಣ್ಮಗು ಆದರೆ ಈ ಕಬರ್ಡಲ್ಲಿ ಗರ್ಲ್ಸ್ ಬಟ್ಟೆ ಇದೆ. ಅಣ್ಣ ನನ್ನ ಮಗು ಬಗ್ಗೆ ಇಷ್ಟೊಂದು ಕನ್ಸು ಕಟ್ಕೊಂಡಿದ್ದಾನೆ. ಅವ್ನಿಗೆ ಏನಂತ ಆನ್ಸರ್ ಮಾಡಲಿ? ಅಣ್ಣ, ಮಗುಗೋಸ್ಕರ ನೀನು ಇಷ್ಟೆಲ್ಲ ರೆಡಿ ಮಾಡಿದ್ಯಲ್ಲ, ನಿನಗೆ ಮಗು ಅಂದರೆ ಅಷ್ಟೊಂದು ಇಷ್ಟನಾ? ಯಾಕೆ ಹೀಗೆ ಕೇಳ್ತಾ ಇದೆಯಾ? ಆ್ಯಕ್ಚುಲಿ ಏನು ಗೊತ್ತಾ, ನೀನು ಮಗು ಆಗಿದ್ದಾಗ ನಾನು ನಿನಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲಲ್ವಾ. ಅದಕ್ಕೆ ನಿನಗೆ ಮಗು ಆದಾಗ ನಾನು ರಜಾ ಹಾಕಿ ಕೆಲಸದಿಂದ ಬ್ರೇಕ್ ತೊಗೊಂಡು ಸಾಧ್ಯ ಆದಷ್ಟು ನನಗೆ ಮನಸ್ಸು ತೃಪ್ತಿಯಾಗುವಷ್ಟು ಕ್ವಾಲಿಟಿ ಟೈಮ್ ಕೊಡಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಪುಟ್ಟ. ಸೊ ಮಗು ಯಾವಾಗ ನನ್ನ ಕೈಗೆ ನನ್ನ ಮಡ್ಲಿಕ್ಕೆ ಸೇರುತ್ತೋ ಅಂತ ಕಾಯ್ತಾ ಇದ್ದೀನಿ. ನೋಡು, ಅಳಬಾರ್ದು. ನೋಡು, ಈಗ ನೀನೊಬ್ಬಳೇ ಇಲ್ಲ, ನಿನ್ನೊಳಗಡೆ ಇನ್ನೊಂದು ಪುಟ್ಟ ಜೀವ ಇದೆ. ನೀನು ಹತ್ತು ಸಂಕಟ ಪಟ್ಕೊಂಡ್ರೆ ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ನೀನು ಖುಷಿಯಾಗಿರ್ಬೇಕು. ಮಹಿ, ನೀನು ಇಷ್ಟಕ್ಕೆ ಇಷ್ಟು ಎಮೋಷ್ನಲ್ ಆದರೆ ಹೆಂಗೆ? ನಿಮ್ಮಣ್ಣ ನಿನಗೋಸ್ಕರ ಇನ್ನೇನೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಗೊತ್ತಾ? ಈಗ ಯಾಕ್ರೆ ಇದೆಲ್ಲ ಜಸ್ಟ್ ಇಗ್ನೋರ್ ಇಟ್.
ಅದಕ್ಕೆ ಪ್ಲೀಸ್ ಹೇಳಿ. ನಾನೇನು ಹೇಳಲ್ಲಪ್ಪ, ನಿಮ್ಮ ಅಣ್ಣನ ಹತ್ರನೇ ಕೇಳು. ಅಣ್ಣ ಪ್ಲೀಸ್. ಏನಿಲ್ಲ ಪುಟಿ, ಸ್ವಲ್ಪ ಓವರ್ ಅನ್ನಿಸ್ಬೋದು, ಬಟ್ ನನಗೆ ನೆಸೆಸಿಟಿ ಅಂತ ಅನ್ನಿಸ್ತು. ನೀನು ಹುಟ್ಟೋ ಮಗುಗೆ ಗುರುಕುಲದಲ್ಲಿ ಒಂದು ಸೀಟ್ ಬುಕ್ ಮಾಡಿಟ್ಟಿದ್ದೀನಿ. ಆ ಮಗು ಗುರುಕುಲದಲ್ಲಿ ಓದಬೇಕು, ಆ ವಾತಾವರಣದಲ್ಲಿ ಬೆಳಿಬೇಕು ಅಂತ ನನಗೆ ಆಸೆ. ಅದಕ್ಕೋಸ್ಕರ ಹಾಗೆ ಮಾಡಿದೆ. ಸಾರಿ, ನೀನು ಕೇಳಿದೆ ಏನೇನೋ ಮಾಡ್ತಾಯಿದ್ದೀನಿ. ಏನಣ್ಣ ಇದು? ಆಲ್ರೆಡಿ ಸ್ಕೂಲ್ಗೆಲ್ಲ ಮಾತಾಡಿದ್ಯಾ? ಸ್ಕೂಲ್ ಅಷ್ಟೇ ಅಲ್ಲ ಪುಟ್ಟ, ಅದಾದಮೇಲೆ ಆ ಮಗು ಹೇಗೆ ಓದಬೇಕು, ಸ್ಕೂಲ್ ಆದಮೇಲೆ ಯಾವ ಕಾಲೇಜ್ ಸೇರ್ಕೋಬೇಕು, ಕಾಲೇಜ್ ಆದಮೇಲೆ ಫರ್ದರ್ ಸ್ಟಡೀಸ್ಗೆ ಫಾರಿನ್ಗೆ ಹೋದಾಗ ಯಾವ ಕೋರ್ಸ್ ತೊಗೋಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ಯಾಕೆ ಗೊತ್ತಾ, ಆ ಮಗು ಗಂಡಾಗಲಿ ಹೆಣ್ಣಾಗಲಿ ತುಂಬ ಚೆನ್ನಾಗಿ ಓದಬೇಕು. ಅದಕ್ಕೆ ಅಂತ ಒಂದು ಸ್ಥಾನ ಸಿಗಬೇಕು. ಅದು ತನ್ನ ಬದುಕನ್ನು ಕಟ್ಕೊಳ್ಳೋದಷ್ಟೇ ಅಲ್ಲದೆ ಸುತ್ತಮುತ್ತ ಇರೋ ಬದುಕನ್ನು ಕಟ್ಟಬೇಕು. ಎಲ್ರಿಗೂ ಎಕ್ಸಾಂಪಲ್ ಸೆಟ್ ಮಾಡೋ ಥರ ವಿಶೇಷವಾಗಿ ಏನಾದರೂ ಸಾಧನೆ ಮಾಡಬೇಕು. ತನ್ನ ಲೈಫಲ್ಲಿ, ಕೆರಿಯರಲ್ಲಿ ಸಕ್ಸಸ್ಫುಲ್ ಆಗೋದ್ರ ಜೊತೆಗೆ ಒಂದೊಳ್ಳೆ ಹ್ಯೂಮನ್ ಬೀಯಿಂಗ್ ಅಂತ ಅನಿಸ್ಕೋಬೇಕು. ಆ ಮಗು ನಮ್ಮದು ಅನ್ನೋ ಗರ್ವ, ಹೆಮ್ಮೆ, ಖುಷಿ ನಮ್ದಾಗಬೇಕು ಅನ್ನೋ ಆಸೆ ಪುಟ್ಟ. ಅದಕ್ಕೋಸ್ಕರ ಆ ಮಗು ಭವಿಷ್ಯಕ್ಕೋಸ್ಕರ ನನಗೆ ಏನೇನೆಲ್ಲ ಹೊಳೆಯುತ್ತೆ, ನೆನಪಾಗುತ್ತೆ, ಅದನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಇಷ್ಟೆಲ್ಲ ಮಾಡ್ತಾ ಇರೋದ್ರ ಹಿಂದೆ ನನ್ನ ಸ್ವಾರ್ಥ ಇದೆ ಪುಟ್ಟ. ನೀನು ಹೊಟ್ಟೆಲಿ ಬೆಳೀತಾ ಇರೋದು ನಮ್ಮಪ್ಪನೇ ಅನ್ನೋ ಬಲವಾದ ನಂಬಿಕೆ ಇದೆ ನನಗೆ. ಹಾಗಾಗಿ ನಮ್ಮಪ್ಪ ನಾನೇನಾಗಬೇಕು ಅಂತ ಕನ್ಸ್ಕೊಂಡಿದ್ರು, ಆ ಕನಸನ್ನು ನಮ್ಮಪ್ಪನ ರೂಪದಲ್ಲಿ ಈ ಮಗು ಮೂಲಕ ನನಸು ಮಾಡಬೇಕು ಅಂತ ನಾನು ಕನ್ಸ್ಕೊಂಡಿದ್ದೀನಿ. ಇದೊಂಥರ ಹುಚ್ಚು ಕನಸು ಅಂತ ಬೇರೆಯವ್ರಿಗೆ ಅನಿಸ್ಬೋದು, ಬಟ್ ಪ್ರೀತಿಸೋ ಹೃದಯಕ್ಕೆ ಇದು ಕಾಮನ್ ಅನ್ನೋದು ನನ್ನ ಭಾವನೆ. ನೋಡು ಮತ್ತೆ ಅರೆ ಪುಟ ಪುಟ, ಅವಳಿಗೆ ಸ್ವಲ್ಪ ಟೈಮ್ ಕೊಡಿ. ನೀವು ಹೋದ್ರೆ ಇನ್ನೂ ಇಮೋಷ್ನಲ್ ಆಗ್ತಾಳೆ. ಏನು ಗೊತ್ತಾಗತ್ತಮ್ಮವ್ರೆ, ಕೂಸುಟ್ಟಕ್ಕೆ ಮುಂಚೆನೆ ಕುಲಾವಿ ಹೊಲಿಸಿದ್ರು ಅನ್ನೋ ಗಾದೆ ಮಾತನ್ನ ನೀವು ತುಂಬ ಸೀರಿಯಸ್ ಆಗಿ ತಗೊಂಡು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬಿಟ್ಟಿದ್ದೀರ. ಮಗು ಹುಟ್ಟಕ್ಕೆ ಮುಂಚೆನೆ ಯೂನಿಫಾರ್ಮ್ ಹೊಲಿಸ್ಬಿಟ್ಟಿದ್ದೀರ. ಮಗು ವಿಷಯದಲ್ಲಿ ನಾನು ಏನೇನು ಮಾಡ್ತಾ ಇದ್ದೀನೋ ಅದ್ರ ಬಗ್ಗೆ ನಂಗೆ ತುಂಬಾನೇ ಖುಷಿ ಇದೆ. ಇದೇ ಖುಷಿ ನಮ್ಮ ವಿಷಯದಲ್ಲೂ ಇರುತ್ತಲ್ವಾ ಡುಮಾ ಸರ್? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.